ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬನು ನಮ್ಮ ಭಾರತೀಯನು, ನಮ್ಮ ದೇಶದ ಪ್ರಜೆ, ನಾವೆಲ್ಲ ಒಂದು ಎಂಬ ಭಾವನೆ ಇರಬೇಕು. ಆ ತರ ಕೆಟ್ಟ ಭಾವನೆ ಇಟ್ಕೊಂಡವ್ರದ್ದು ಅವ್ರ ಬ್ಯಾಡ್ ಎನರ್ಜಿ ಅಂದ್ರೆ ಕೆಟ್ಟ ಒಂದು ಶಕ್ತಿ ಅವನಲ್ಲಿ ಇರುತ್ತದೆ. ನಾವು ಒಳ್ಳೆಯ ಮನಸ್ಸಿನಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಸಮಾಜದಲ್ಲಿ ನಾವು ಬಾಳೋಣ. ನಮ್ಮ ಪ್ರೀತಿ ವಿಶ್ವಾಸಗಳನ್ನು ಸದಾ ನಾವು ಹಂಚಿಕೊಂಡು ಜೀವನವನ್ನು ಸಾಗಿಸೋಣ. ಇದೇ ಮಾನವನ ಕುಲಕ್ಕೆ ಶ್ರೇಯಸ್ಸು. ಈ ರೀತಿಯಾಗಿದೆ. ದಯವಿಟ್ಟು ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವ ದಿನದ ಪರವಾಗಿ ಧ್ವಜಾರೋಹಣ ಕೂಡಲೇ ಮಾಡಿ, ಮತ್ತೆ ನೀವು ಆಟವನ್ನು ಆಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಸಿಹಿಯನ್ನು ತಂದಿದ್ದೇವೆ. ನೀವು ತಿಂದು ಕರ್ನಾಟಕ ಮಾತೆಗೆ ಜೈ ಎಂದು 3 ಬಾರಿ ಹೇಳಿ ನಿಮ್ಮ ಆಟ ಪಾಠಗಳಲ್ಲಿ ತೊಡಗಿಕೊಳ್ಳಿ ಅಂತ ನನ್ನ ಹೃದಯಪೂರ್ವಕವಾಗಿ ಯುವಕರಿಗೆ ಮೇಲಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಯುವಕರೇ ನನ್ನ ಸಂಪತ್ತು, ಮಕ್ಕಳೇ ನನ್ನ ಸಂಪತ್ತು. ನನ್ನ ಕೊನೆಯ ಉಸಿರುವವರೆಗೂ ಮಕ್ಕಳಿಗಾಗಿ ನಾನು ತ್ಯಾಗ ಮಾಡುತ್ತೇನೆ. ಮಕ್ಕಳೊಂದಿಗೆ, ಯುವಕರೊಂದಿಗೆ ನನ್ನ ದೇಶದ ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಕೊಳ್ತೇನೆ. ನಾನು ರೆಡ್ಡಿ ಜನಾಂಗದಲ್ಲಿ ಹುಟ್ಟಿದ್ದರೂ ಕೂಡ ನನಗೆ ಜಾತಿ ಮತವಿಲ್ಲ. ಪ್ರತಿಯೊಬ್ಬರನ್ನು ನಾನು ಪ್ರೀತಿಸುತ್ತೇನೆ. ಅದೇ ನನ್ನ ಎನರ್ಜಿ, ನನ್ನ ಶಕ್ತಿ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞವಾಗಿ ಇರುತ್ತೇನೆ ಸಾಯುವವರೆಗೂ. ಒಳ್ಳೆಯ ಕೆಲಸಗಳಿಗೆ ನನ್ನ ಸಹಕಾರ, ಬೆಂಬಲ. ಸ್ಪೋರ್ಟ್ಸ್ ಅಂದ್ರೆ ಆಟ ಪಾಠಗಳಿಗೆ, ಓದು ಮತ್ತೆ ಆಟ ಆಡೋದಕ್ಕೆ ನಾನು ಸಹಕಾರವನ್ನು ಕೊಡುತ್ತೇನೆ ಅಂತ 2 ಮಾತು ಹೇಳ್ತಾ ಇದ್ದೇನೆ. ಇದು ಕರ್ನಾಟಕದ ಬಗ್ಗೆ ಅವರು ಫ್ಲಾಗ್ ಕಟ್ಟೋ ಒಳಗಡೆ 2 ಮಾತು ಮಾತಾಡ್ಬಿಡ್ತೀನಿ ನೋಡಿ. ಈ ಕರ್ನಾಟಕ ರಾಜ್ಯಕ್ಕೆ ಇತಿಹಾಸವಿದೆ, ಹಿಸ್ಟ್ರಿ ಇದೆ. ಇದಕ್ಕೆ ಇದು ಹಕ್ಕಬುಕ್ಕ ಎಂಬ ರಾಜರು ಆಳುತ್ತಿದ್ದ ಒಂದು ವಿಶಾಲ ಕರ್ನಾಟಕ. ಈ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನು ರಸ್ತೆ ಮಧ್ಯೆ ಹಾಕಿ ಮಾರಾಟವನ್ನು ಮಾಡುತ್ತಿದ್ದಾರಂತೆ ಸೇರಿನಲ್ಲಿ. ಇದು ಸ್ವಲ್ಪ ಆಲೋಚಿಸಿ ನೀವು. ಅದು ನಮ್ಮ ರಾಜ್ಯ ಹೇಗಿತ್ತು, ನಮ್ಮ ಕರ್ನಾಟಕ ದೇಶ ಹೇಗಿತ್ತು,